ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪರದೇವತೆಯ ಉತ್ಕರ್ಷ ನಿರೂಪಣಂ ಎಂಬ ಮೊದಲನೆಯ ಶ್ಲೋಕದ ವಿಸ್ತಾರವಾದ ನಿರೂಪಣೆಗೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಕೇಳೋಣ. ಶಿವ ಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಈ ಶ್ಲೋಕವನ್ನು ಸಂಸ್ಕೃತದಲ್ಲಿ ಬಿಡಿಸಿ ಹೇಳಿದಾಗ ಈ ರೀತಿ ಆಗುತ್ತದೆ. ಹೇ ಭಗವತಿ, ಯ ಏಕೋ ದೇವಃ ಶಿವಶಕ್ತ್ಯಾ ಯುಕ್ತೋ ಭವತಿ ಯದಿ ತದಾ ಪ್ರಭವಿತುಂ ಶಕ್ತಃ ಏವಂ ನ ಚೇತ್ ಸ್ಪಂದಿತುಮಪಿ ಕುಶಲೋ ವಾ ಕುಶಲೋ ನ ಖಲು ಅತಃ ಹರಿಹರ ವಿರಿಂಚಾದಿಭಿರಪಿ ಆರಾಧ್ಯಾಂ ತ್ವಾಂ ಅಕೃತ ಪುಣ್ಯಃ ಪ್ರಣಂತುಂ ಸ್ತೋತುಂ ವಾ ಕಥಂ ಪ್ರಭವತಿ. ಈ ಶ್ಲೋಕವನ್ನು, ಈ ವಿಸ್ತಾರವಾದ ಸಂಸ್ಕೃತವನ್ನು ಸರಳ ಕನ್ನಡದಲ್ಲಿ ಅರಿಯೋಣ. ಹೇ ಭಗವತಿಯೇ, ಯ ಏಕೋ ದೇವಃ ಶಿವಶಕ್ತ್ಯಾ ಯುಕ್ತೋ ಭವತಿ ಯದಿ, ಯಾವುದರಿಂದ ಸದಾಶಿವನು ಶಕ್ತಿಯೊಡನೆ ಕೂಡಿದವನು ಉಂಟಾದರೆ, ತದಾ ಪ್ರಭವಿತುಂ ಶಕ್ತಃ, ಆಗ ಪ್ರಪಂಚವನ್ನು ಸೃಷ್ಟಿ ಮಾಡುವುದಕ್ಕೆ ಸಮರ್ಥನಾಗುತ್ತಾನೆ. ಏವಂ ನ ಚೇತ್, ಆ ಸದಾಶಿವನು ಶಕ್ತಿಯೊಡನೆ ಕೂಡದವನಾದರೆ, ಸ್ಪಂದಿತುಮಪಿ ಕುಶಲೋ ನ ಖಲು, ಅಂದರೆ ಸದಾಶಿವನು ಶಕ್ತಿಯೊಡನೆ ಸೇರದೆ ಹೋದರೆ ಚರಿಸುವುದಕ್ಕೂ, ಅಂದರೆ ಚಲಿಸುವುದಕ್ಕೂ ಕೂಡ, ಅಥವಾ ಯಾವುದೇ ಕಾರ್ಯವನ್ನು, ಪ್ರಪಂಚ ಸೃಷ್ಟಿಯೇ ಮುಂತಾದ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೂ ಸಮರ್ಥನಾಗುವುದಿಲ್ಲ. ಇದರ ಯಥಾರ್ಥವು ಹೀಗಿದೆ. ನಿರಾಕಾರ ಆಕಾಶ ರೂಪವಾಗಿ ಇದ್ದಂಥ ಪರಶಿವನಿಗೆ ಚರಿಸುವುದು ಕೂಡದು, ಅಂದರೆ ಆತ ಒಂದೇ ಕಡೆ ಸ್ಥಿರವಾಗಿರುತ್ತಾನೆ. ಸ್ತ್ರೀ ಪುರುಷ ನ್ಯಾಯದಿಂದ ಶಿವನು ಶಕ್ತಿಯೊಡನೆ ಕೂಡಿದವನಾಗಿ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಸಮರ್ಥನಾಗುತ್ತಾನೆ. ಸ್ತ್ರೀ ಹೊರತಾಗಿ ಕೇವಲ ಪುರುಷನು ಸಂತಾನವನ್ನು ಪಡೆಯಲರಿಯನಲ್ಲ. ಸ್ತ್ರೀ ಸಹವಾಸದಿಂದಲೇ ಪುರುಷನು ಸಂತಾನವನ್ನು ಪಡೆಯುವನು ತಾನೆ. ಈ ಅರ್ಥವು ಆಗಮ ರಹಸ್ಯದಲ್ಲಿದೆ. ಶಿವಶಕ್ತಿ ಯೋಗವು ಶಿವ ಶಬ್ದದಿಂದ ನವಯೋನಿ ರೂಪವಾದ ಶ್ರೀಚಕ್ರದಲ್ಲಿ 4 ಯೋನಿ ರೂಪವಾದ ಅರ್ಧಚಕ್ರವು ಹೇಳಲ್ಪಟ್ಟಿತು. ಶಕ್ತಿ ಶಬ್ದದಿಂದ ಉಳಿದ 5 ಯೋನಿ ರೂಪವಾದ ಅರ್ಧಚಕ್ರವು ಹೇಳಲ್ಪಟ್ಟಿತು. ಈ 2 ಅರ್ಧವು ಕೂಡಲಾಗಿ 9 ಯೋನಿ ರೂಪವಾದ ಶ್ರೀಚಕ್ರಬಹುದು. ಈ ಶ್ರೀಚಕ್ರದಿಂದಲೇ ಲೋಕದ ಉತ್ಪತ್ತಿ ಸ್ಥಿತಿ ಲಯಗಳು ಆಗುವವು. ಈ ಅರ್ಥಕ್ಕೆ, ಅಂದರೆ ಆಗಮದಲ್ಲಿ, ಆಗಮ ರಹಸ್ಯದಲ್ಲಿ ಹೇಳಿರುವ ಶ್ರೀಚಕ್ರದ ಈ ಸ್ವರೂಪಕ್ಕೆ ಸಮ್ಮತಿ ವಚನ. ಚತುರ್ಭಿಃ ಶಿವಶಕ್ತ್ಯೈಶ್ಚ ಶಕ್ತಿಶ್ಚಕ್ರೈಶ್ಚ ಪಂಚಭಿಃ, ಚತುರ್ಭಿಃ ಶಿವಚಕ್ರೈಶ್ಚ ಶಕ್ತಿಶ್ಚಕ್ರೈಶ್ಚ ಪಂಚಭಿಃ, ಶಿವಶಕ್ತ್ಯಾತ್ಮಕಂ ಜ್ಞೇಯಂ ಶ್ರೀಚಕ್ರಂ ಶಿವಯೋರ್ವಪುಃ. ಹೀಗೆ ಶಿವಶಕ್ತಿ ಯೋಗವು 26ನೇ ತತ್ವವು ಸರ್ವ ತತ್ವಕ್ಕೂ ಅತೀತವಾಗಿ ಅನನ್ಯವಾದುದೆಂದು ಮುಂದೆ ಬರೆದೇನು. ಆ ಶಿವಶಕ್ತಿಗಳ ಯೋಗದಿಂದ ಜಗದ ಉತ್ಪತ್ತಿ ಸ್ಥಿತಿ ಲಯಗಳು ಆಗುವವು. ಶಕ್ತಿ ಹೊರತಾಗಿ ಕೇವಲ ಶಿವನಿಂದ ಏನೂ ಆಗದು. ಈ ಅರ್ಥಕ್ಕೆ ವಾಮಕೇಶ್ವರ ಮಹಾತಂತ್ರದಲ್ಲಿರುವ ಸಮ್ಮತಿ ವಚನ ಹೀಗಿದೆ. ಪರೋಪಿ ಶಕ್ತಿರಹಿತ ಶಕ್ತ್ಯಾ ಯುಕ್ತೋ ಭವೇದ್ಯದಿ ಸೃಷ್ಟಿಸ್ಥಿತಿರ್ಲಯಾನ್ ಕರ್ತುಮಶಕ್ತ
ಶಕ್ತ ಏವ ಹಿ. ಇದನ್ನು ಚತುರ್ಭಿಃ ಶ್ರೀಕಂಠೈಃ ಎಂಬ ಮುಂದೆ ಬರುವ 11ನೇ ಶ್ಲೋಕದ ಟೀಕಿನಲ್ಲಿ ಇನ್ನಷ್ಟು ವಿವರವಾಗಿ ಬಂದೀತು. ಅತಃ ಹರಿಹರ ವಿರಿಂಚಾದಿಭಿರಪಿ ಆರಾಧ್ಯಂ ತ್ವಾಂ. ಅದು ಕಾರಣ ವಿಷ್ಣು ರುದ್ರ ಬ್ರಹ್ಮಾದಿ ದೇವತೆಗಳಿಂದ ಪೂಜೆಗೆ ಯೋಗ್ಯವಾಗಿದ್ದಂತಹ ನೀನು ಅಕೃತ ಪುಣ್ಯ ಪ್ರಣಂತುಂ ಸ್ತೋತುಂ ವಾ ಕಥಂ ಪ್ರಭವತಿ. ಪುಣ್ಯವನ್ನು ಮಾಡದೇ ಇರುವಂತಹವನು ಕಾಯಿಕ ವಾಚಿಕ ಮಾನಸಿಕವೆಂಬ 3 ಬಗೆಯ ನಮಸ್ಕಾರವನ್ನು ಸ್ತೋತ್ರವನ್ನು ಮಾಡುವುದಕ್ಕೆ ಹೇಗೆ ಸಮರ್ಥನಾದಾನು? ಈ ರೀತಿಯಾಗಿ ಶಕ್ತಿಯ ಸಹಾಯವಿಲ್ಲದೆ ಶಿವನು ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂತಹ ಶಕ್ತಿಯನ್ನು ನಮಸ್ಕರಿಸಬೇಕಾದರೆ ಅದಕ್ಕೂ ನಮಗೆ ಯೋಗ್ಯತೆ ಪ್ರಾಪ್ತಿ ಇರಬೇಕಲ್ಲವೇ? ಈ ಸಮಯದಲ್ಲಿ ನನ್ನ ಗುರುಗಳು ಹೇಳುತ್ತಿದ್ದ ಒಂದು ಕಿರುಗತೆ ನೆನಪಾಗುತ್ತಿದೆ. ಒಮ್ಮೆ ನಾನು ಬ್ರಹ್ಮ ವಿಷ್ಣು ಮಹೇಶ್ವರರು ಮದುವೆಯನ್ನೇಕೆ ಮಾಡಿಕೊಂಡರು ಎಂಬ ಅಸಂಬದ್ಧ ಪ್ರಶ್ನೆ ಕೇಳಿದೆ. ಆಗ ನನ್ನ ಗುರುಗಳು ಹೇಳಿದ್ದು, ಬ್ರಹ್ಮನಿಗೆ ಸರಸ್ವತಿ ಎಂಬುದು ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾನೆ. ಅದಕ್ಕೆ ಯೋಗ್ಯ ಜ್ಞಾನವಿಲ್ಲದಿದ್ದರೆ ಸೃಷ್ಟಿ ಕಾರ್ಯ ಹೇಗೆ ನಡೆಯುತ್ತದೆ? ಆದ್ದರಿಂದ ಮಾತೆ ಸರಸ್ವತಿಯ ರೂಪದಲ್ಲಿ ಬ್ರಹ್ಮನಿಂದ ಸೃಷ್ಟಿ ಕಾರ್ಯವನ್ನು ಮಾಡಿಸುತ್ತಾಳೆ. ಇನ್ನು ವಿಷ್ಣುವಿಗೆ ಪಾಲನೆಯ ಕಾರ್ಯ. ಪಾಲನೆಯನ್ನು ಮಾಡಬೇಕಾದರೆ ಆತನಲ್ಲಿ ಐಶ್ವರ್ಯ, ಅಂದರೆ ಕೇವಲ ಹಣವೆಂದಷ್ಟೇ ಅಲ್ಲ, ಎಲ್ಲ ರೀತಿಯಾದ ಐಶ್ವರ್ಯವಿದ್ದರೆ ತಾನೇ ಪಾಲನೆ ಸಾಧ್ಯ. ಆದ್ದರಿಂದ ಪ್ರಪಂಚದ ಸ್ಥಿತಿಯನ್ನು ಕಾಪಾಡುವ ಸಲುವಾಗಿ ಲಕ್ಷ್ಮಿ ವಿಷ್ಣುವಿನ ಮೂಲಕ ಆ ಕಾರ್ಯವನ್ನು ಮಾಡಿಸುತ್ತಾಳೆ. ಅಂತೆಯೇ ಕೊನೆಯಲ್ಲಿ ಸಂಹಾರದ ಕಾರ್ಯ. ಶಿವನಿಂದ ಆ ಕಾರ್ಯ ನಡೆದೀತೆ. ಶಕ್ತಿಯು ಶಿವನೊಡನೆ ಸೇರದೆ ಹೋದರೆ ಪ್ರಪಂಚ ಸಂಹಾರ ಸಾಧ್ಯವಾದೀತೆ. ಇದು ಶಕ್ತಿ ಶಿವನೊಂದಿಗೆ ಸೇರುವುದರ, ಲಕ್ಷ್ಮಿ ವಿಷ್ಣುವಿನೊಂದಿಗೆ ಸೇರುವುದರ, ಸರಸ್ವತಿ ಬ್ರಹ್ಮನೊಂದಿಗೆ ಸೇರುವುದರ ಮೂಲತಃ ಆ ಮೂವರು ಕೂಡ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮೂವರು ಆ ಮಾತೆಯ ಸ್ವರೂಪವೇ. ಆ ಮೂವರ ಸಹಾಯದಿಂದಾಗಿಯೇ ಹರಿಹರ ಬ್ರಹ್ಮಾದಿಗಳು ತಮ್ಮ ಕಾರ್ಯವನ್ನು ಮಾಡುವುದರಿಂದ ಆ ಶಕ್ತಿಯನ್ನು ನಮಸ್ಕರಿಸಲಿಕ್ಕಾದರೂ ಸ್ತುತಿಸಲಿಕ್ಕಾದರೂ ನಮಗೆ ತಕ್ಕ ಯೋಗ್ಯತೆ ಇರಬೇಕು. ಇನ್ನು ಭವಾನಿ ಸೌಂದರ್ಯ ಲಹರಿಯಲ್ಲಿ ಹೇಳಿರುವಂತೆ ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕಕ್ಕೂ ಒಂದು ಯಂತ್ರ ರೂಪ, ಆ ಯಂತ್ರದ ಪೂಜಾ ವಿಧಾನ, ಅದರ ಫಲವಾಗಿ ಬರುವ ಸಿದ್ಧಿ ಇವುಗಳು ಬರೆಯಲ್ಪಟ್ಟಿದೆ. ತಾಂತ್ರಿಕ ಪೂಜಾ ವಿಧಾನ ಆಧಾರದಲ್ಲಿ ಬರೆದ ಯಾವುದೇ ಗ್ರಂಥಗಳಲ್ಲಿ ಆ ಸಿದ್ಧಿಗಳ ಮೇಲೆ ಆಸೆ ದುರಾಸೆಗಳಿಂದ ಸ್ತೋತ್ರ ಮಾಡುತ್ತಾ ಒಂದೊಮ್ಮೆ ಆ ಸಿದ್ಧಿ ನಮಗೆ ಬರಲಿಲ್ಲವೆಂದು ಚಿಂತಿಸುತ್ತಾ ಅಮ್ಮನವರ ಪೂಜೆಯನ್ನು ನಿಲ್ಲಿಸುವ ನಿರಾಶೆಗೆ ಗುರಿಯಾಗಿ ಆ ಭಕ್ತನು ಅಧೋಗತಿಯ ಪಾಲಾಗಕೂಡದು, ಯೋಗ ಭ್ರಷ್ಟನಾಗಬಾರದು ಎಂಬ ಆಶಯದಿಂದಲೇ ಶಂಕರಾಚಾರ್ಯರು ಸರ್ವಸಿದ್ಧಿಯನ್ನು ಪಡೆದವರಾಗಿದ್ದರು. ಈ ದೃಷ್ಟಿಯನ್ನು ಇಟ್ಟುಕೊಂಡು ಯಾವುದೇ ಯಂತ್ರ ಪೂಜೆ ಸಿದ್ಧಿಗಳನ್ನು ಮೂಲತಃ ಶಂಕರಾಚಾರ್ಯರು ಬರೆಯಲಿಲ್ಲ. ಆದರೆ ಯಾವುದೋ ಒಂದು ನಮ್ಮದೇ ಆದ ಇಚ್ಛಾ ಕಾಮ್ಯಗಳನ್ನು ಪೂರ್ತಿಗೊಳಿಸಿಕೊಳ್ಳುವುದು ನಮ್ಮ ಆಶಯವಲ್ಲವೇ? ಆದ್ದರಿಂದ ಮಂತ್ರತಂತ್ರಗಳು ವಾಸ್ತವದಲ್ಲಿ ಅವಶ್ಯಕತೆ ಇಲ್ಲದೇ ಇದ್ದರೂ ಯಾವುದಾದರೂ ಒಂದು ಶ್ಲೋಕವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸಿದರೆ ಪ್ರತಿದಿನವೂ ಆದಾಗಲೆಲ್ಲ ಮನಸ್ಸಿನಲ್ಲಿ ನಾವು ಮನನ ಪುರಶ್ಚರಣ ಮಾಡಿಕೊಳ್ಳುವುದು ಸಾಧ್ಯವಾದರೆ ಸಮಾಜದಲ್ಲಿ ನಾವು ಎದುರುಗೊಳ್ಳುವ ಅವರೋಧಗಳು, ಅಂದರೆ ಈ ಮೊದಲ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಸರ್ವ ಕಾರ್ಯ ಜಯ, ಯಾವುದೇ ಕೆಲಸಕ್ಕೆ ನಾವು ಹೋದರೂ ಅದರಲ್ಲಿ ಜಯ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಅದು ಆಗಬೇಕಾದರೆ ಹಾಗೆಂದ ಮಾತ್ರಕ್ಕೆ ನಾವು ಲೋಕಕ್ಕೆ ತೊಂದರೆಯಾಗುವಂತಹ ಕಾರ್ಯದಲ್ಲಿ ತೊಡಗಿ ಅದರಲ್ಲಿ ಜಯ ಸಿಗಬೇಕು ಎಂದು ಬಯಸುವುದಲ್ಲ. ಬದಲಿಗೆ ಈ ಶ್ಲೋಕವನ್ನು ಅಲ್ಲಿ ಹೇಳಿರುವಂತೆ 1000 ಬಾರಿ ಜಪ ಮಾಡುವುದು ಸಾಧ್ಯವಾಗದಿದ್ದರೂ ದಿನವಿಡೀ ಆ ಶ್ಲೋಕವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಪುನಶ್ಚರಣ ಮಾಡಿಕೊಳ್ಳುವುದು ಸಾಧ್ಯವಾದಲ್ಲಿ ಸಮಾಜದಲ್ಲಿ ನಾವು ಎದುರುಗೊಳ್ಳುವ ಅವರೋಧಗಳು ತೊಲಗಿ ಹೋಗುವುದನ್ನೇ ಸರ್ವ ಕಾರ್ಯ ಜಯ ಎಂದು ಭಾವಿಸಬೇಕು. ಅದಕ್ಕಿಂತ ಬೇಕಾದ್ದು ಇನ್ನೇನು? ಆ ಜಗನ್ಮಾತೆಯನ್ನು ನಾವು ಕೋರಿಕೊಳ್ಳಬೇಕಾದದ್ದಾದರೂ ಇನ್ನೇನಿದೆ? ಆದ್ದರಿಂದ
ನಮಗೆ ಜೀವನದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಘಟನೆಗಳು ತಾವಾಗಿಯೇ ನಡೆದು ಹೋಗುತ್ತಿರುತ್ತವೆ. ಆದರೂ ಕೂಡ ಅದರಿಂದ ಸಾಧ್ಯವಾದಷ್ಟು ತೊಂದರೆ ಬರದಿರಲಿ. ತೊಂದರೆ ಬಂದಾಗಲೂ ಕೂಡ ಆ ತೊಂದರೆಯನ್ನು ಒಪ್ಪಿಕೊಂಡು ಇದೇ ಸಹಜವಾದದ್ದು, ಇದೇ ನನಗೆ ಯೋಗ್ಯವಾದದ್ದು ಎಂದು ಸ್ವೀಕರಿಸುವಂತಹ ಮನೋಭಾವವು ನಮಗೆ ಬರಲಿ ಎಂಬ ಕಾರಣಕ್ಕಾಗಿ ಈ ಮೊದಲ ಶ್ಲೋಕವನ್ನು ನಿರಂತರವಾಗಿ ಪುನಶ್ಚರಣ ಮಾಡುವುದರಿಂದ, ಗಮನಿಸಿ, ಈ ಮೊದಲ ಶ್ಲೋಕದ ಅರ್ಥವನ್ನಾದರೂ ಗಮನಿಸಿದರೆ ಹರಿಹರ ವಿರಿಂಚಾದಿಗಳೇ, ಹರಿಹರ ಬ್ರಹ್ಮಾದಿಗಳೇ ಆ ಶಕ್ತಿಯನ್ನು ಸ್ತೋತ್ರ ಮಾಡಿ ತಮಗೆ ಬೇಕಾದ ಶಕ್ತಿಯನ್ನು ಪಡೆದುಕೊಂಡು ಅದರಿಂದಲೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾರೆಂದರೆ, ನಾವು ಸ್ವಲ್ಪವಾದರೂ ಪ್ರಾಪ್ತಿಯನ್ನು, ಸ್ವಲ್ಪವಾದರೂ ಯೋಗ್ಯತೆಯನ್ನು ಗಳಿಸಿಕೊಂಡು ಆ ತಾಯಿಯನ್ನು ನಿರಂತರವಾಗಿ ಸ್ತುತಿಸಿದರೆ ನಮ್ಮ ಕಾರ್ಯಗಳು ಸುಲಭವಾಗಿ ಕೈಗೂಡುವುದಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.